चलो भाई अंदर चलो। ಮುಂಬೈ ಟ್ರೈನ್ ಗತಿ ನೋಡಿದ್ರೆ ಸಾಕಪ್ಪ ಸಾಕು ಅನ್ಸ್ಬಿಡುತ್ತೆ. ಅಷ್ಟೇ ರಶ್ ಇದೆ, ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ. ಪೀಕ್ ಅವರ್ಸ್ ಅಲ್ಲಿ ನಾವಿವಾಗ ಹೋಗ್ತಾ ಇದೀವಿ. ಇಲ್ಲಂತೂ ಎದ್ವತ್ತತ್ವ ಬಿಸಿಲು ಬೆಂಗಳೂರಿಗಿಂತ 3 ಪಟ್ಟು 4 ಪಟ್ಟು ಜಾಸ್ತಿ ಬಿಸಿಲಿದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ. ಅದು ಹೆಂಗಿರ್ತಾರಪ್ಪ ಜನ ಗೊತ್ತಿಲ್ಲ. ಆಟೋ ಚಾಹಿಯೆ ಇಲ್ಲೊಂದು ಎಲ್ಲಾ ಕಡೆನೂ ಆಟೋದವರು ಟ್ರ್ಯಾಕ್ಸ್ ಅವ್ರು ಇರ್ತಾರೆ. ನಮ್ಮ ಕಡೆ ಹೆಂಗೆ ಅರಸೀಕೆರೆ ಬಾಣವರು ಅಂತ ಕೂತ್ಕೊಂಡು ಟ್ರ್ಯಾಕ್ಸ್ ಅವ್ರು ಬರ್ತಾರೋ ಸೇಮ್ ಅದೇ ಥರ ಇಲ್ಲೂ ಅಷ್ಟೇ. ಆಟೋ ಬೇಕಾ, ಬಸ್ ಬೇಕಾ, ಟ್ರ್ಯಾಕ್ಸ್ ಬೇಕಾ ಅಂತ ಎಲ್ಲ ಕೇಳ್ತಿರ್ತಾರೆ. ಡೈರೆಕ್ಟಾಗಿ ಬೋಗಿಗೆ ಹತ್ಬಿಟ್ಟು ಆಮೇಲೆ ಕೇಳ್ತಾರೆ. ನೋಡಿ ಕೇಳ್ತಾ ಇದ್ದಾರೆ ಆಟೋ ಬೇಕಾ, ಬಸ್ ಬೇಕಾ, ಟ್ರ್ಯಾಕ್ಸ್ ಬೇಕಾ ಅಂತ. ನಮ್ಮ ಕಡೆ ರಾಮ್ರಾಜ್ ಬರುತ್ತಲ್ಲ ಅಡ್ವರ್ಟೈಸು, ಇಲ್ಲಿ ಲಕ್ಸ್ ಕೋಸಿ ಅಂತೆ. ಪಂಚೆ ಶರ್ಟು ಬನಿಯನ್ಗಳು, ಒಳ ಉಡುಪುಗಳು. ಅಲ್ಲಿ ನೋಡಿ ಟ್ರ್ಯಾಕ್ಸ್ಗಳು ರಾಶಿ ರಾಶಿ. ಮಹಾರಾಷ್ಟ್ರಗೆ ಟೂರಿಸ್ಟ್ಗಳು ತುಂಬ ಬರ್ತಾರೆ ಯಾವಾಗಲೂ. ಅದು ಈ ಸೀಸನ್ಗಂತೂ ತುಂಬ ಜಾಸ್ತಿ ಬರ್ತಾರೆ. ಸೊ ಅದಕ್ಕೋಸ್ಕರ ಆಟೋಗಳು, ಟ್ರ್ಯಾಕ್ಸ್ಗಳು ಜಾಸ್ತಿ. ಮಹಾರಾಷ್ಟ್ರಗೆ ಎಂಟ್ರಿ ಆದಮೇಲೆ ಅವತ್ತು ನೈಟ್ ನಾನು ಮುಂಬೈಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದೆ. ನಾನು ಹೊರಟಿದ್ದು 10 ಗಂಟೆ ಆಗೋಗ್ಬಿಟ್ಟಿತ್ತು. ಆಗಲೇ 10 ಗಂಟೆ 10:15 ಟೈಮಲ್ಲಿ ನಾನು ಹೊರಟೆ ಮುಂಬೈಗೆ ಹೋಗೋದಕ್ಕೆ. ಬೆಳಗ್ಗೆ 5 ಗಂಟೆ ಆಯಿತು ಅಲ್ಲಿ ರೀಚ್ ಆಗೋದಕ್ಕೆ. ಇವಾಗ ಕರೆಕ್ಟಾಗಿ 5 ಗಂಟೆ 15 ನಿಮಿಷ. 5 ಗಂಟೆ 15 ನಿಮಿಷಕ್ಕೆ ಮುಂಬೈನ ದಾದರ್ ಅನ್ನೋ ಒಂದು ಪ್ಲೇಸ್ಗೆ ಬಂದು ಇಳ್ಕೊಂಡೆ. ಇವಾಗ ನಾನು ಇಲ್ಲಿ ಪಿ ಜಿನೋ ಹೋಟೆಲ್ಲೋ ಅಥವಾ ಯಾವುದಾದ್ರೂ ಹಾಸ್ಟೆಲ್ ಸಿಕ್ಕಿದ್ರೆ ನೋಡಬೇಕು. ಸೊ ಸಿಕ್ಕಿದ್ರೆ ಅಲ್ಲಿ ನನ್ನ ಬ್ಯಾಗೇಜ್ನ ಇಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಬೇರೆ ಬೇರೆ ಪ್ಲೇಸಸ್ಗೆ ನಿಮಗೆ ತೋರಿಸ್ಬೇಕಂತ ಬಂದಿದ್ದೀನಲ್ಲ, ಆ ಬೇರೆ ಬೇರೆ ಪ್ಲೇಸಸ್ನ ತೋರಿಸೋದಕ್ಕೆ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ. ಇದೇ ಸೋರ್ಸ್ ಪಾಯಿಂಟ್ ನನಗೆ. ಸೊ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ಯಾಕೆ ಅಂತಂದರೆ ಬಸ್ಸಲ್ಲಿ ಸ್ಪೀಡಾಗಿ ಹೋಗೋರು ಬ್ರೇಕ್ ಹಾಕೋರು. ಸೊ ಅದಕ್ಕೆ 1 ಅವರ್ ಮಲ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಎದ್ದು ಫ್ರೆಶಪ್ ಆಗಿ ಪ್ರಾರ್ಥನೆ ಮಾಡಿ ಅದಾದಮೇಲೆ ಸ್ವಲ್ಪ ತಿಂಡಿ ತಿಂದು ಮೈಗೆ ಮತ್ತು ಆತ್ಮಕ್ಕೆ ಶಕ್ತಿ ತಗೊಂಡು ಅದಾದಮೇಲೆ ಬೇರೆ ಬೇರೆ ಪ್ಲೇಸಸ್ನ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ಸ್ವಲ್ಪ ಹೊತ್ತು ಹುಡುಕಿ ಆದಮೇಲೆ ನನಗೊಂದು ಡಾರ್ಮೆಟ್ರಿ ಸಿಕ್ತು. ಇದೇ ಆ ಡಾರ್ಮೆಟ್ರಿ. ಬೇರೆ ಹೋಟೆಲ್ಗಳಿಗೆ, ಪಿ ಜಿಗಳಿಗೆ ಹೋಲಿಸ್ಕೊಂಡ್ರೆ ಇದು ಬೆಸ್ಟು, ಬಡ್ಜೆಟ್ ಫ್ರೆಂಡ್ಲಿ. ಜಸ್ಟ್ 500 ರೂಪಾಯಿಗೆ ಒಂದು ದಿನ ಇಲ್ಲಿರ್ಬೋದು. ಇಲ್ಲೇ ಮೇಲೆ ಕೆಳಗೆ ಲೈನಕ್ಕೆ ಈ ಥರ ಜನಗಳು ರೆಸ್ಟ್ ಮಾಡ್ತಾ ಇರ್ತಾರೆ. ಮತ್ತು ಒಳಗಡೆ ಹೋದರೆ ಟಾಯ್ಲೆಟ್ ರೂಮು ಮತ್ತು ಸ್ನಾನಕ್ಕೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಇಲ್ಲೇ ನಾನು ಉಳ್ಕೊಂಡಿದ್ದು. ಇವಾಗ ತಾನೇ ಡಾರ್ಮೆಟ್ರಿಯಿಂದ ಹೊರಟು ಇಲ್ಲಿಂದ ಹಿಂದ್ ಮಾತಾಗೆ ಹೋಗ್ತಾಯಿದ್ದೀನಿ. ಹಿಂದ್ ಮಾತಾ ಏನಂತಂದರೆ ಅದೊಂದು ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪಿಂದ ಚರ್ಚ್ ಗೇಟ್ ಹೋಗಬೇಕು. ಚರ್ಚ್ ಗೇಟಿಂದ ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ಬೋದು. ಈ ಕಡೆ ಗೇಟ್ ವೇ ಆಫ್ ಇಂಡಿಯಾಗೆ ಹೋಗ್ಬೋದು, ಈ ಕಡೆ ಮೆರೈನ್ ಡ್ರೈವ್ಗೆ ಹೋಗ್ಬೋದು, ಎಲ್ಲ ಕಡೆನೂ ಹೋಗ್ಬೋದು ಅಲ್ಲಿಂದ. ಸೊ ನಾನಿವಾಗ ಹಿಂದ್ ಮಾತಾಗೆ ಹೋಗ್ತಾಯಿದ್ದೀನಿ. ಬಸ್ ಅಲ್ಲಿ ಸಿಗುತ್ತೆ ನನಗೆ. ಹಿಂದ್ ಮಾತಾ ಹಿಂದ್ ಮಾತಾ मैंने चर्च गेट में पहुंचा होना चाहिए। जाने का तो इंदिरा माता की क्यों? इधर से ट्रेन से जा सकते हैं ना, ट्रेन से आधे घंटे में आएंगे आप। दादर स्टेशन जाएंगे. ये ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಒಬ್ರು ತಾತ ಬಸ್ಸಲ್ಲಿ ಹೋಗ್ಬಿಡ ಕಣಪ್ಪ, ಟ್ರೈನಲ್ಲಿ ಹೋಗು, ಇನ್ನೂ ಈಸಿ ಆಗುತ್ತೆ, ಇನ್ನೂ ಬೇಗ ಹೋಗ್ತೀಯ ಅಂತ ಅಂದರು. ಆದರೆ ರೈಲ್ವೆ ಸ್ಟೇಷನಿಗೆ ಹೋದಾಗ ಗೊತ್ತಾಯಿತು ಅಲ್ಲಿನ ಸ್ಥಿತಿನೇ ಬೇರೆ ಇತ್ತು. ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. लेकिन ये है ना इसका लक्की जगह इसलिए छोड़ नहीं रहा है भाई. अभी इसका इंटरव्यू लेना थोड़ी देर के बाद. कसम से मजाक नहीं कर रहा. गुजरात में है ना वो लाल बाल वाला वो चाय बेचता है, पता है? ऐसे दूध हमारा काट ही रहा था, काट ही वो है ना, वो दूध ऐसे ऐसे करके पीता है, उससे भी हार्ड है भाई. दूसरा क्या कर रहा है और क्या कर रहा है. और दूसरी बात सुनो ना, क्या कहते हो उसको? शीरा बोलते हैं. हम केसरी बात बोलता है. केसरी बात कर्नाटक में केसरी बोलते हैं. केसरी बात रवा है ना. केसरी बात. ಬೆಳಿಗ್ಗೆ ತಿಂಡಿಗೆ ಇದನ್ನೇ ತಿಂತಾ ಇದ್ದೀನಿ. ಪೋವಾ ಪ್ಲಸ್ ನಮ್ಮ ಕಡೆ ಕೇಸರಿ ಬಾತ್ ಮಾಡ್ತಾರಲ್ಲ ಅದನ್ನು ತಿಂತಾ ಇದ್ದೀನಿ. ಚೆನ್ನಾಗಿದೆ.
मैडम चर्च गेट मैडम प्लाट्फॉर्म दादर ರೈಲ್ವೆ ಸ್ಟೇಷನಿಂದ ಚರ್ಚ್ ಗೇಟ್ಗೆ ಹೋಗೋದಕ್ಕೆ ಟಿಕೆಟ್ ತೊಗೊಂಡು ಪ್ಲಾಟ್ಫಾರ್ಮ್ ನಂಬರ್ 4ಗೆ ಹೋಗ್ತಾ ಇದ್ದೀನಿ. ಯಾರೋ 1 ಅಂತಂದರು, ಆದರೆ ಅದು ತಪ್ಪು. ಪ್ಲಾಟ್ಫಾರ್ಮ್ ನಂಬರ್ 4ಕ್ಕೆ ಹೋದರೆ ಅಲ್ಲಿಂದ ಚರ್ಚ್ ಗೇಟ್ಗೆ ಹೋಗೋದು. ಚರ್ಚ್ ಗೇಟಿಂದ ನಾವು ಅಂದ್ಕೊಂಡಿದ್ದೀವಲ್ಲ ಪ್ಲೇಸ್ಗೆಲ್ಲ ಹೋಗ್ಬೋದು. ಎಷ್ಟು ಜನ ಇದ್ದಾರೆ ನೋಡಿ. चलो भाई अंदर चलो. उधर क्या इधर बार बार आना जाना कर रहा है यार. बैग आगे ले लो. ಕರ್ನಾಟಕದಿಂದ ಇಲ್ಲಿಗೆ ಬಂದು ಇಷ್ಟು ಕಷ್ಟಪಡೋದಕ್ಕೆ 20 minutes max. आगे ले लो. ಮುಂಬೈ ಟ್ರೈನ್ ಗತಿ ನೋಡಿದ್ರೆ ಸಾಕಪ್ಪ ಸಾಕು ಅನಿಸ್ಬಿಡುತ್ತೆ. ಅಷ್ಟೇ ರಶ್ ಇದೆ, ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ. ಪೀಕ್ ಅವರ್ಸಲ್ಲಿ ನಾವಿವಾಗ ಹೋಗ್ತಾ ಇದ್ದೀವಿ. ಚರ್ಚ್ ಗೇಟಿಂದ ಡೈರೆಕ್ಟಾಗಿ ರೀಗಲ್ ಅನ್ನೋ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂದೆ. ಅಲ್ಲಿಂದ ನಡ್ಕೊಂಡು ಗೇಟ್ ವೇ ಆಫ್ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಒಂದು 300 ಮೀಟ್ರ್ ಅಷ್ಟೇ ಇರೋದು ಇಲ್ಲಿಂದ ಅಲ್ಲಿಗೆ. ಬನ್ನಿ ಹೋಗೋಣ. ಬ್ರಿಟಿಷರು ಭಾರತ ಬಿಟ್ಟು ಹೋಗ್ಬೇಕಾದ್ರೆ ಅವರ ಕೊನೆಯ ಬೋಟು ಎಲ್ಲಿಂದ ಹೋಯ್ತು ಅಂತಂದರೆ ಇಲ್ಲಿಂದನೇ ಹೋಗಿದ್ದು, ಗೇಟ್ ವೇ ಆಫ್ ಇಂಡಿಯಾ ಇಂದ. ಇದನ್ನು ಮುಂಬೈ ಅವರು ಸಹ ತಾಜ್ ಮಹಲ್ ಅಂತ ಕರೀತಾರೆ. ಯಾರಿಗೆ ತಾಜ್ ಮಹಲ್ ಅಂತಂದರೆ ಮುಂಬೈ ಅವರಿಗೆ ಮುಂಬೈ ಕಾ ತಾಜ್ ಮಹಲ್ ಅಂತ ಕರೀತಾರೆ. ಇದು ಮೊದಲು ಏನಾಗಿತ್ತು ಅಂತಂದರೆ ಒಂದು ಜಟ್ಟಿ ಅನ್ನೋ ಒಂದು ಕಮ್ಯುನಿಟಿಗೆ ಬಿಲಾಂಗ್ ಆಗಿತ್ತು. ಅವ್ರು ಜಸ್ಟ್ ಫಿಶಿಂಗ್ ಮಾಡ್ತಾಯಿದ್ರು. ಆದರೆ ಇದನ್ನು ನೋಡಿದಂತಹ ಆ ಸರಕು ಸಾಗಾಣಿರ ನೋಡಿದಂತಹ ಬ್ರಿಟಿಷ್ ಗವರ್ನರ್ಸ್ ಏನು ಮಾಡಿದ್ರು ಅಂತಂದರೆ ಈ ಒಂದು ಪ್ಲೇಸಲ್ಲಿ ಗೇಟ್ ವೇನ ಮಾಡಬೇಕು. ಯಾರಿಗೋಸ್ಕರ ಅಂತಂದರೆ ಕಿಂಗ್ ಜಾರ್ಜ್ 5 ಮತ್ತು ಅವ್ರ ವೈಫ್ಗೋಸ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. 1920ರಿಂದ 1924ವರೆಗೂ ಅವ್ರು ಗೇಟ್ ವೇನ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಈ ಒಂದು ಆರ್ಕಿಟೆಕ್ಟ್ನ ಮಾಡಿದವ್ರು ಯಾರಪ್ಪ ಅಂತಂದರೆ ಒಬ್ಬ ಸ್ಕಾಟಿಷ್ ಆರ್ಕಿಟೆಕ್ಟು. ಇವನೇನು ಮಾಡ್ತಾನೆ ಅಂತಂದರೆ ಹಿಂದೂ, ಮುಸ್ಲಿಮು ಮತ್ತು ರೋಮನ್ನು ಮತ್ತು ಅರೇಬಿಕ್ಕು ಎಲ್ಲ ಸ್ಟೈಲ್ ಮಿಕ್ಸಪ್ ಆಗಿ ಲಾಸ್ಟಿಗೆ ಈ ಸ್ಟೈಲ್ ಬರಬೇಕು, ಆ ಥರ ಮಾಡಿಬಿಟ್ಟು ಈ ಗೇಟ್ ವೇನ ಮಾಡ್ತಾನೆ. ಇದ್ರ ಮುಂದ್ಗಡೆ ನಿಮಗೆ ಗೊತ್ತಿರೋ ಹಾಗೆ ಮುಂಬೈಯಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಬಾಂಬು, ಆ ಹೋಟೆಲ್ ತಾಜು ಇದ್ರ ಮುಂದ್ಗಡೆನೇ ಇದೆ. ಮತ್ತು ಇದೇ ಗೇಟ್ ವೇ ಮುಂದ್ಗಡೆ ಛತ್ರಪತಿ ಶಿವಾಜಿ ಅವ್ರದ್ದು, ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ಅವರ ಸ್ಟ್ಯಾಚು ಇದ್ರ ಮುಂದೆ ಇದೆ. ಹೋಟೆಲ್ ತಾಜ್ ತೋರಿಸಿ ನೋಡಿ, ಇವಾಗ ಭಯಂಕರವಾಗಿದೆ, ಸಖತ್ ದೊಡ್ಡದು. ಇಲ್ಲಿಗೆ ಬಾಂಬ್ ಹಾಕಿದ ಅವಾಗ ನೋಡಿದ್ರ. ಎಲ್ಲ ಬರೀ ಪ್ಲಾಸ್ಟಿಕ್ ತುಂಬ ಐತೆ. ಅಲ್ಲಿ ಪಾರಿವಾಳಗಳು ಗುಂಪಾಗಿ ಕೂತ್ಕೊಂಡಿರ್ತವೆ, ಎಲ್ಲರೂ ಅದಕ್ಕೆ ಕಾಳುಗಳೆಲ್ಲ ಹಾಕ್ತಿರ್ತಾರೆ. ಅದನ್ನೂ ತೋರಿಸ್ತೀನಿ. ಇವತ್ತಿಗೆ ಇಷ್ಟು ವಿಡಿಯೋ ಸಾಕು. ನಿಮ್ಮ ಪ್ರೀತಿ ತೋರಿಸೋಕ್ಕೆ ಲೈಕ್ ಕೊಟ್ಟು ಕಾಮೆಂಟಲ್ಲಿ ನನ್ನ ಜೊತೆ ಮಾತಾಡ್ತಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆನೇ ಇರಿ. ನಾವಿನ್ನೂ ಮಾತಾಡೋದಿದೆ, ತುಂಬ ಇದೆ. ನಿಮಗೋಸ್ಕರ ಇಲ್ಲ ಒಬ್ಬನೇ ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.